ಮತ್ತೊಂದು ಕಡೆಯಲ್ಲಿ ರೈತ ಹೋರಾಟ ತೀವ್ರಗೊಳ್ಳುತ್ತಾ ಇದೆ. ಬೆಳಗಾವಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇದೀವಿ ನಾವು. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಕಬ್ಬು ಬೆಳೆಗಾರರ ಹೋರಾಟ. ಮತ್ತೊಂದು ಕಡೆ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಹೋರಾಟ ನಡೀತಾ ಇದೆ, ಮತ್ತೊಂದು ಕಡೆ ಮೀಟಿಂಗ್ ನಡೀತಾ ಇದೆ. ಪ್ರತಿನಿಧಿ ಸಹದೇವ್ ಮಾನೆ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್ ಮಾನೆ, ಯಾವ ರೀತಿಯಾಗಿದೆ ಅಲ್ಲಿಯ ಪರಿಸ್ಥಿತಿ, ಏನ್ ಹೇಳ್ತಾರೆ ರೈತರು? ಮೀಟಿಂಗ್ ನಡೀತಾ ಇರುವಂತಹ ವಿಚಾರ ಕೂಡ ಅವ್ರವರೆಗೂ ತಲುಪಿರುತ್ತೆ. ಸಹದೇವ್, ಸಹದೇವ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಒಂದ್ ಕಡೆ ಮೀಟಿಂಗ್ ನಡೀತಾ ಇದೆ, ಸುಮಾರು 2 ಗಂಟೆಗಳಿಂದ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದ್ ಕಡೆ ನಡೀತಾ ಇದೆ. ಮತ್ತೊಂದ್ ಕಡೆ ರೈತ ಹೋರಾಟ ನಿಂತಿದೆಯಾ ಅಂತ ಕೇಳಿದ್ರೆ ಇಲ್ಲ, ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನೀವಿರುವಂತಹ ಸ್ಥಳದಲ್ಲಿ ಏನ್ ಹೇಳ್ತಾರೆ ರೈತರು ಮೀಟಿಂಗ್ ವಿಚಾರವಾಗಿ ಅಥವಾ ಅವರ ನಿರೀಕ್ಷೆಗಳು? ಚೈತ್ರ, ಇದು ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟ ಏನಿದೆ ಅದು ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು. 9ನೇ ದಿನದ ಹೋರಾಟವನ್ನ ಎಷ್ಟರ ಮಟ್ಟಿಗೆ ಇಲ್ಲಿ ಪರಿಣಾಮಕಾರಿಯಾಗಿ ರೈತರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಸದ್ಯ ಈಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಕಳೆದ 9 ದಿನಗಳಿಂದ ಇದೇ ಮಾದರಿಯಲ್ಲಿ ಇದೇ ರೀತಿ ಕುಳಿತುಕೊಂಡು ಶಾಂತ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಎಲ್ಲರದು ಇವತ್ತೇನು ಸಿಎಂ ಅವರು ಸಭೆ ನಡೆಸ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರ ಜೊತೆಗೆ 3,500 ರೂಪಾಯಿ ಬೆಲೆ ಕೊಡ್ಲೇಬೇಕು, ನಿಗದಿ ಮಾಡ್ಲೇಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಸಕ್ಕರೆ ಕಾರ್ಖಾನೆಯವರು ಏನಾದ್ರೂ ಒಂದು ಒಪ್ಕೊಳ್ಳದೆ ಇದ್ರೆ ಸರ್ಕಾರವೇ ಆ ಹಣವನ್ನ ಭರಿಸಿ ಆದ್ರೂ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಹೋರಾಟದ ವೇದಿಕೆಯಲ್ಲಿ ಸಾಕಷ್ಟು ಮಠಾಧೀಶರು ಸ್ವಾಮೀಜಿಗಳು ಕೂಡ ಬಂದು ರೈತರ ಜೊತೆಗಿದ್ದೇವೆ ಅನ್ನುವಂತ ಸಂದೇಶವನ್ನ ಕೊಟ್ಟು ಹೋದ್ರು. ಇದೀಗ ರೈತರು ಕೂಡ ನಿರಂತರವಾಗಿ ಇಲ್ಲೇ ಊಟವನ್ನ ಮಾಡಿ ಇಲ್ಲೇ ವಾಸ್ತವ್ಯವನ್ನ ಹೂಡಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ನಾನು ಕೆಲವೊಂದಿಷ್ಟು ರೈತರನ್ನ ಮಾತಾಡಿಸ್ತೇನೆ, ಯಾವ ರೀತಿಯಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೋತಾರೆ ಅನ್ನುವಂಥದ್ದನ್ನ ಅವರಿಂದ ಕೇಳ್ತೇನೆ. ಈಗ ಸರ್ಕಾರ ಸಭೆ ನಡೆಸ್ತಾ ಇದೆ, ಮಾಲೀಕರು ಯಾರು ಕೂಡ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ಏನ್ ನಿಮ್ ಡಿಮ್ಯಾಂಡ್ ಏನಿರುತ್ತೆ? ಇಲ್ಲಿವರೆಗೆ 9 ದಿನ ಆದ್ರೂ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ ಫ್ಯಾಕ್ಟ್ರಿ ಮಾಲೀಕರು. ಮತ್ತು ಸಚಿವರು ಬಂದ್ರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಮತ್ತು 2 ದಿವಸ ಟೈಮಿಂಗ್ ತಗೊಂಡಾರ. ಈಗಾಗಲೇ ಹೇಳಬೇಕಾದ್ರೆ ನಾಳೆ ಸಾಯಂಕಾಲ ತನಕ ಟೈಮಿಂಗ್ ತಗೊಂಡಾರು. ಇನ್ನೂವರೆಗೆ ಏನೂ ಸ್ಪಂದನೆ ಇಲ್ಲ. ಮತ್ತು ಹಿಂಗೆ ಮುಂದುವರಿತಂದ್ರೆ ರೈತರು ಉಗ್ರ ಹೋರಾಟ ತಗೋತಾರೋ ಮತ್ತು ಹಾವೇರಿ ರೋಡ್ಗೆ ಹೋಗಿ ಹಾವೇರಿ ರೋಡನ್ನು ಕ್ಲೋಸ್ ಮಾಡ್ತಾರೋ. ಮತ್ತು ಇದಕ್ಕೆ ಏನಂತ ಸ್ಪಂದನೆ ಮಾಡಬೇಕು ಮತ್ತು 3,500 ಕೊಡಲೇಬೇಕು. ಅದನ್ನು ಮುಂದೆ ಅದನ್ನು ಏನೂ ಪ್ರಾಬ್ಲಮ್ ಮಾಡಬಾರ್ದಂತ ನಾ ಅವರಿಗೆ ವಿನಂತಿ ಮಾಡ್ತೀನಿ. ಇದಿಷ್ಟು ಸದ್ಯ ಈಗ ರೈತರಿಗೆ ಏನು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರೆ ಆ ಬೇಡಿಕೆಯನ್ನ ಸರ್ಕಾರ ಈಡೇರಿಸಲೇಬೇಕು. ಒಂದು ವೇಳೆ ಈಡೇರಿಸ್ತಾ ಇದ್ರೆ ರಾಷ್ಟ್ರೀಯ ಹೆದ್ದಾರಿ ಈಗ ಆಲ್ರೆಡಿ ಕೆಲವೊಂದಿಷ್ಟು ಬೇರೆ ಬೇರೆ ರೈತ ಸಂಘಟನೆಗಳು ರೈತರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಹತ್ತಿರಗಿ ಬಳಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಈಗೇನು ಗುರ್ಲಾಪುರದಲ್ಲಿ ರೈತರಿದ್ದಾರೆ, ಅವರೆಲ್ಲರೂ ಕೂಡ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ತೇವೆ, ರಾಷ್ಟ್ರೀಯ ಹೆದ್ದಾರಿ ತಡಿತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಚೈತ್ರ, ರೈಟ್, ಥ್ಯಾಂಕ್ ಯು ಸಹದೇವ್ ಮಾನೆ ಮಾಹಿತಿಗಾಗಿ.